ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಪ್ಪು ಉದ್ದಿನ ಬೇಳೆಯಲ್ಲಿ ಒಂದು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಗ್ಯಾಸ್. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಒಂದು 4-5 ಚಮಚೆ ಆಗುವಷ್ಟು ಉದ್ದಿನ ಬೇಳೆ ಇದನ್ನು ಹುರಿಬೇಕು. ಇದರ ಜೊತೆ ಬ್ಯಾಡಗೆ ಮೆಣಸನ್ನು ಹಾಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ನಾನೊಂದು 6 ಬ್ಯಾಡಗೆ ಮೆಣಸು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿಯನ್ನ ಅದನ್ನು ಹಾಕೋಣ. ಬೇಳೆ ಹಸಿ ವಾಸನೆ ಹೋಗುವವರೆಗೆ ಉದ್ದಿನ ಬೇಳೆದು ಹುರಿಬೇಕು. ಅದು ಒಂದು ಹಸಿಮೆಣಸು ಹಾಕೋಣ. ಯಾವ ಚಟ್ನಿ ಮಾಡುವಾಗಲೂ ನಾವು ಒಂದು ಹಸಿಮೆಣಸು ಅದಕ್ಕೆ ಹಾಕೊಂಡ್ರೆ ಅದರ ಪರಿಮಳ ಚೆನ್ನಾಗಿರುತ್ತೆ. ಈಗ ಇದಾಗಿದೆ, ಇದು ಸಾಕು. ಇದಕ್ಕೆ ಇಷ್ಟು ಹುಣಸೆ ಹುಳಿ, ಉಪ್ಪು, ಕರಿಬೇವು ಎಲ್ಲ ಹಾಕಿ ಗ್ಯಾಸ್ ಆಫ್ ಮಾಡಿ ಇದನ್ನ ಈಗ ರುಬ್ಬಬೇಕು ನಾವು. ಇದಕ್ಕೆ ತೆಂಗಿನಕಾಯಿ ಏನ್ ಬೇಡ, ಬರೀ ಇಷ್ಟೇ. ಇದು ತಂಡ್ಲ ಮೇಲೆ ಇದನ್ನು ರುಬ್ಬಬೇಕು. ರುಬ್ಲಿಕ್ಕೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇದನ್ನು ರುಬ್ಬೋಣ. ಈಗ ಆಗಿದೆ ಇದು. ಇಷ್ಟೇ, ಸ್ವಲ್ಪ ತರಿತರಿನೇ ಇರ್ಬೇಕು. ಇದನ್ನ ಬೌಲಿಗೆ ಹಾಕೋಣ. ಇದಕ್ಕೆ ಚೂರು ನೀರು ಹಾಕಿ ಇದು ಇಡ್ಲಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಆಗುತ್ತೆ ಇದು. ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಗ್ಯಾಸ್ ಆನ್ ಮಾಡಿ ಒಗ್ಗರಣೆಗೆ ಬಾಣಲೆ ಇಟ್ಟು ಸ್ವಲ್ಪನೇ ಎಣ್ಣೆ ಹಾಕೋಣ. ಅದಕ್ಕೆ ಅದು ಬಿಸಿ ಆಗ್ಲಿ. ಹಿಂಗ್ ಹಾಕೋಣ, ಸ್ವಲ್ಪ ಸಾಸಿವೆ, ಬ್ಯಾಡಗೆ ಮೆಣಸು ಒಂದು,
ಕರಿಬೇವು, ಗ್ಯಾಸ್ ಆಫ್ ಮಾಡೋಣ. ಈಗ ಒಗ್ಗರಣೆ ಹಾಕೊಂಡಿದ್ದಕ್ಕೆ ಕಪ್ಪು ಉದ್ದಿನ ಬೇಳೆಯ ಚಟ್ನಿ ರೆಡಿ ಆಯ್ತು. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ನಾನು ಬರ್ತೀನಿ. ನಮಸ್ಕಾರ.